ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಪ್ ಪ್ಯಾರಾಮೆಡಿಕಲ್ ಚಾನಲ್. ಫ್ರೆಂಡ್ಸ್, ಈಗಾಗಲೇ ಪ್ಯಾರಾಮೆಡಿಕಲ್ ಬೋರ್ಡ್ ವತಿಯಿಂದ ಏನು ಒಂದು ಆ್ಯನ್ಯುವಲ್ ಎಕ್ಸಾಮ್ ಅಪ್ಲಿಕೇಶನ್ಗಳನ್ನು ನಾಳೆಯಿಂದ ಆರಂಭ ಆಗ್ತಾ ಇದೆ. ಅದಕ್ಕೆ ಸಂಬಂಧಪಟ್ಟಂತೆ ಫೀಸನ್ನು ಕೂಡ ಕೊಟ್ಟಿದ್ದಾರೆ. ಆ್ಯನ್ಯುವಲ್ ಎಕ್ಸಾಮಿಗೆ ಫೀಸನ್ನು ಕೂಡ ಕೊಟ್ಟಿದ್ದಾರೆ. ಈ ಎಕ್ಸಾಮ್ ಫೀಸು ಒಂದು ಸಬ್ಜೆಕ್ಟ್ ಆದರೆ 400 ರೂಪಾಯಿ ಇರುತ್ತೆ, 2 ಆದರೆ 600 ರೂಪಾಯಿ ಮಾಡಿದ್ದಾರೆ. ಮತ್ತು 2ಕ್ಕಿಂತ ಹೆಚ್ಚಿಗೆ ಇದ್ದರೆ ಅಂದರೆ 3, 4, 5, 6 KG ಗಟ್ಟಲೆ ಇದ್ದರೆ ಅದಕ್ಕೆ ನಿಮಗೆ 1100 ರೂಪಾಯಿ ಮಾಡಿದ್ದಾರೆ. ಬಟ್ ನನಗೆ ಕಾಮೆಂಟ್ಸ್ ಬಾಕ್ಸಲ್ಲಿ ಬಂದಿರೋದೇನೆಂದರೆ, ಸರ್ ನಮ್ಮ ಕಾಲೇಜಲ್ಲಿ ನಮ್ಮಗಳಿಗೆ 2,500 ರೂಪಾಯಿ ಕೇಳ್ತಾ ಇದ್ದಾರೆ, 2,500 ರೂಪಾಯಿ ಕೇಳ್ತಾ ಇದ್ದಾರೆ. ಸೊ ಎಕ್ಸಾಕ್ಟ್ಲಿ ಫೀಸ್ ಎಷ್ಟು ಅಂತ ಒಂದು ವಿದ್ಯಾರ್ಥಿ ಕಾಮೆಂಟ್ ಹಾಕಿದರು. ನಾ ಫೀಸ್ ಬಗ್ಗೆ ಪ್ರತಿ ವರ್ಷವೂ ಕೂಡ ನಿಮಗೆ ಮನವರಿಕೆ ಮಾಡಿಕೊಡ್ತಾ ಇದ್ದೀನಿ. ಫೀಸ್ ಎಷ್ಟು ಇರುತ್ತೆ ಅಂಥೇಳಿ ನಾನು ಸ್ಕ್ರೀನ್ ರೆಕಾರ್ಡರ್ ಮುಖಾಂತರ ಕೂಡ ಗೌರ್ಮೆಂಟ್ ಫೀಸನ್ನು ಕೂಡ ತೋರಿಸ್ತೇನೆ. ಬಟ್ ಏನಾಗಿದೆ ನಿಮ್ಮ ಪರಿಸ್ಥಿತಿಪ್ಪ ಅಂತಂದರೆ, ಈಗ ಸ್ಪೆಷಲಿ ಪ್ರೈವೇಟ್ ಕಾಲೇಜುಗಳದ್ದು ಹಣೆಬರ ಹೇಳ್ತಾ ಇದ್ದೀನಿ, ಹಿಂದೆ ಬಲೂನ್ ಜೋತ್ ಬಿಟ್ರಲ್ರಿ, ಆ ರೀತಿ ವಿದ್ಯಾರ್ಥಿಗಳ ಪರಿಸ್ಥಿತಿ ಆಗೈತಿ. ಅಂದರೆ ಯಾರು ಬರ್ತಾರೆ ನಿಮ್ದು ಒಡೆದು ಹೋಗ್ಬಿಡ್ತಾರೆ. ನಿಮ್ದು ಬಾಯಿಗೆ ಬಂದಂಗೆ ಡೊನೇಷನ್ ತೊಗೊಳ್ತಾರ್ರಿ, ಆಮೇಲೆ ಬಾಯಿಗೆ ಬಂದಾಗ ಎಕ್ಸಾಮ್ ಫೀಸ್ ತೊಗೊತಾರೆ. ಇದಕ್ಕೆ ಯಾರೂ ಹೇಳೋರಿಲ್ಲ. ಇದು ಅನಾಥರಿ. ಇದು ಪ್ಯಾರಾಮೆಡಿಕಲ್ ಅನ್ನೋದು ಒಂದು ಅನಾಥ ಆಗ್ಬಿಟ್ಟೈತಿ. ನೀವು ಅದ್ರಾಗ ಬಂದು ಸಿಕ್ಕೊಂಡ್ಬಿಟ್ಟಿರಿ. ಇಲ್ಲಿ ಒಂಥರ ಹೆಂಗಪ್ಪ ಅಂತಂದ್ರೆ ಹುಚ್ಚರ ಸಂತೆಯಲ್ಲಿ ಉಂಡವನೇ ಜಾಣ ಅನ್ನೋ ಥರ ಆಗ್ಬಿಟ್ಟೈತಿ ನಿಮ್ಮ ಪರಿಸ್ಥಿತಿ. ಈಗ ಏನು ಮಾಡಕ್ಕೆ ಬರೋಂಗಿಲ್ಲ. ನಿಮ್ದು ಯಾವ ಕಾಲೇಜು ಏನು ನನಗೆ ಗೊತ್ತಿಲ್ಲ, ಬಟ್ ಒಂದಷ್ಟು ಪ್ರೈವೇಟ್ ಕಾಲೇಜುಗಳು ಅದಾವ್ರಿ, ಅವರು ಬಾಯಿ ಬಂದಾಗ ಎಕ್ಸಾಮ್ ಫೀಸ್ ತೊಗೊಂಡು, ಯಾಕಂದ್ರೆ ಎಕ್ಸಾಮ್ ಫೀಸ್ ಒಳಗಡೆ ಅವ್ರ ಮನಿ ನಡಿತೈತಿ, ಎಕ್ಸಾಮ್ ಫೀಸ್ ಒಳಗಡೆ ಅವ್ರು ಮನಿ ಕಟ್ಕೊತಾರೆ. ಹಿಂಗಿರ್ಬೇಕಾದ್ರೆ ಅವ್ರಿಗೆ ಏನು ಹೇಳಕ್ಕೆ ಬರೋಂಗಿಲ್ಲ. ಅವ್ರು ಒಂದಷ್ಟು ಹಿಡಿ ಶಾಪ ಹಾಕಿ ಫೀಸ್ ತುಂಬಿಡ್ಬೇಕ್ರಿ, ಬೇರೆ ಏನು ಮಾಡಕ್ಕೆ ಬರೋಂಗಿಲ್ಲ. ಸುಮ್ಮನೆ ಕೊಟ್ಟು ಬಿಡ್ರಿ. ಯಾಕಂತಂದ್ರೆ ಒಬ್ಬರು ಅಬ್ಜೆಕ್ಷನ್ ತೆಗೆದ್ರೆ ನಿಮಗೆ ಏನಾಗ್ತೈತೆ, ಮಾನಸಿಕವಾಗಿ ರೋದನೆ ಆಗ್ಬಿಡ್ತೈತಿ. ಎಕ್ಸಾಮ್ ಟೈಮಲ್ಲಿ ಟೆನ್ಷನ್ ಆಗ್ಬಿಡ್ತೈತಿ. ಬಿಡಾಕಂತ ಬರೋಂಗಿಲ್ಲ, ಅವ್ರು ಬಿಡೋಂಗೂ ಇಲ್ಲ. ನೀವು ಕೊಡೋದಿಲ್ಲ ಅಂದ್ರೆ ಅವ್ರು ಬಿಡೋಂಗಿಲ್ಲ, ನಿಮ್ಮ ಕಿಡ್ನಿನಾರು ತಕ್ಕೊಂತಾರ. ಹಂಗೆ ಇರ್ಬೇಕಾರ ಕಾಲೇಜ್ನವರು. ನೀವು ಜಾಸ್ತಿ ಯೋಚನೆ ಮಾಡಕ್ಕೆ ಹೋಗ್ಬೇಡ್ರಿ. 2,500 ಅಂದರೆ 2,000 ಕೊಡ್ರಿ, 5,000 ರೂಪಾಯಿ ಹೇಳಿದ್ರೆ 5,000 ರೂಪಾಯಿನೂ ಕೊಡ್ರಿ. ಯಾಕಂತಂದ್ರೆ ನೀವು ಒಂದ್ಸಲ ಹೋಗಿ ಸಿಕ್ಕೊಂಡ್ಬಿಟ್ಟಿರಿ, ಏನು ಮಾಡಕ್ಕೆ ಬರೋಂಗಿಲ್ಲ. ನೀವು ಆಲ್ರೆಡಿ ಅವ್ರ ಕೈಯಾಗ ಸಿಕ್ಕೊಂಡ್ಬಿಟ್ಟಿರಿ. ಸಿಕ್ಕೊಂಡ ಮೇಲೆ ಏನು ಮಾಡಕ್ಕೆ ಬರೋಂಗಿಲ್ಲ. ಸಿಕ್ಕೊಳ್ಳೋಕ್ಕಿಂತ ಮೊದಲು ಏನಾರು ಮಾಡ್ಬೋದಿತ್ತು. ಆದರೆ ನೀವು ಹೋಗಿ ಸಿಕ್ಕೊಂಡ್ಬಿಟ್ಟಿರಿ, ಫೀಸ್ ಕೊಡ್ರಿ. ಅವ್ರು 5 ಹೇಳಿದ್ರೆ 5 ಕೊಡ್ರಿ, 10 ಹೇಳಿದ್ರೆ 10 ಕೊಡ್ರಿ, ನಿಮ್ಮ ಕಿಡ್ನಿ ಕೇಳಿದ್ರೆ ಕಿಡ್ನಿನೂ ಕೊಡ್ರಿ. ಬಟ್ ಎಕ್ಸಾಮನ್ನು ಚೆನ್ನಾಗಿ ಮಾಡ್ಕೊರಿ, ಅಷ್ಟೇ ನಾ ಹೇಳೋದು. ಮತ್ತೇನೋ ಡೌಟ್ ಇದ್ರೆ ನಂಗೆ ಕಾಮೆಂಟ್ಸ್ ಬಾಕ್ಸಲ್ಲಿ ತಿಳಿಸ್ರಿ. ಎಕ್ಸಾಮ್ ಫೀಸ್ ನೋಡ್ರಿ, ಗೌರ್ಮೆಂಟ್ ಫೀಸ್ 1,100 ರೂಪಾಯಿ ಇದೆ ಅಷ್ಟೇ. ಉಳ್ಕಿದ್ದಿದೆಯಲ್ಲ ಅವ್ರಿಗೆ ಊದು ಹಾಕಿಬಿಡ್ಬೇಕಷ್ಟೇ ನೀವು.